ನಮಸ್ಕಾರ ಎಲ್ಲರಿಗೂ ಇನ್ಸ್ಪೈರ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಬಾಚಿ ಟು ರಾಯಚೂರು ಹೆದ್ದಾರಿ ಸಾಲಲ್ಲಿರುವ ರಾಜ್ಯ ಹೆದ್ದಾರಿ 20ರ ಪಕ್ಕದಲ್ಲಿರುವ ಕಾಶಿ ಶಿವಾಲಯವನ್ನು ನೋಡಲು ಹೋಗುತ್ತಿದ್ದೇವೆ. ಬನ್ನಿ ಇನ್ನೇಕೆ ತಡ ಮಾಡೋಣ, ಹೋಗೋಣ ಬನ್ನಿ. ಇಲ್ಲಿ ಪಶ್ಚಿಮ ಭಾಗದಲ್ಲಿ ಕಾಣಿಸ್ತಾ ಇರೋದು ಇದೇ ನೋಡಿ ಆ ಗುಡಿ, ಹೋಗೋಣ ಬನ್ನಿ. ಇವಾಗ ರೋಡ್ ಕ್ರಾಸಿಂಗ್ ಮಾಡ್ತಾ ಇದ್ವಿ. ಕಾಶಿ ಶಿವಾಲಯ ಮಂದಿರದ ಹತ್ತಿರ ಬಂದಿದ್ದೀವಿ. ಈಗ ಬನ್ನಿ ನೋಡೋಣ ಒಳಗೆ ಏನಿದೆ ಅಂತ. ನೋಡ್ತಾ ಇರ್ಬೋದು, ಇಲ್ಲಿ ಶ್ರೀ ಕಾಶಿ ಶಿವಾಲಯ ಮಂದಿರ ಸಾಲಿ ಹತ್ತಿರ ಬಂದಿದ್ದೀವಿ. ಈಗ ಪ್ರವೇಶ ಮಾಡ್ತಾ ಇದ್ವಿ ಈಗ ಕಾಶಿ ಶಿವಾಲಯ ಮಂದಿರವನ್ನು. ನೋಡಿ, ಇಲ್ಲೊಂದು ಶಿವಲಿಂಗ ಇದೆ. ಈ ದೇವಾಲಯವು ಒಂದು ವಿಶಿಷ್ಟ ಶಿಲ್ಪಕಲಾ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ. ಇದು ಚಾಲುಕ್ಯರ ಶಿಲ್ಪಕಲೆಯನ್ನು ಹೋಲುವ ಭವ್ಯ ದೇವಾಲಯವಿದು. ಗರ್ಭಗುಡಿಯ ಮೇಲೆ ಗೋಪುರವಿದೆ. ಕಂಗೊಳಿಸುವ ಲಿಂಗಮೂರ್ತಿಯ ರಾಮಲಿಂಗೇಶ್ವರ ಮೂರ್ತಿ ಇದೆ. ಗರ್ಭಗುಡಿಯ ಎದುರು 12 ಕಂಬಗಳ ವಿಸ್ತಾರವಾದ ಮಂಟಪವಿದೆ. ಇತ್ತೀಚೆಗೆ ನೂತನ ಮಹಾಪಂಚ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಪ್ರಸಾರವನ್ನು ಮಾಡುವುದರೊಂದಿಗೆ ದೇವಾಲಯಕ್ಕೆ ಶ್ರೀ ಕಾಶಿ ಶಿವಾಲಯ ಮಂದಿರ ಎಂದು ನಾಮಕರಣವನ್ನು ಸೋಮವಾರ ದಿನಾಂಕ 5/8/2019 ಮಾಡಿದರು. ಅದೇ ವೇಳೆ ಗಣಪತಿ, ಆದಿಶಕ್ತಿ, ಶಿವಲಿಂಗ, ನಂದಿ, ಜೋಡು ನಾಗದೇವತೆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರು. ನೋಡ್ತಾ ಇರ್ಬೋದು ಈಗ ಗರ್ಭಗುಡಿಯನ್ನು. ಗರ್ಭಗುಡಿಯ ಮೇಲೆ ಪ್ರಸಾರವನ್ನು ಮಾಡಿದರು. ಇದು ಚಾಲುಕ್ಯರ ಶಿಲ್ಪಕಲೆಯನ್ನು ಎತ್ತಿ ತೋರಿಸುವ ಭವ್ಯ ಮಂದಿರವಾಗಿದೆ. ಇದು ರಾಮದುರ್ಗ ತಾಲೂಕಿನ ಸಾಲಲಿ ಗ್ರಾಮದಲ್ಲಿ ಪಶ್ಚಿಮ ಭಾಗದ ಇದೆ. ಮಂದಿರದೊಳಗೆ ಪ್ರವೇಶ ಮಾಡೋಣ ಬನ್ನಿ. ನಂದಿ ಮೂರ್ತಿಯನ್ನು ನೋಡ್ತಾ ಇರ್ಬೋದು ನೀವೀಗ. ಗಣಪತಿಯ ಮೂರ್ತಿಯನ್ನು ನೋಡ್ತಾ ಇರೋದು ನೀವೀಗ. ಇಲ್ಲಿ ಹನುಮಂತನ ಮೂರ್ತಿ ಇದೆ.
ಆದಿಶಕ್ತಿಯ ಮೂರ್ತಿ ಇದು. ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ನೋಡ್ತಾ ಇದ್ದೀರಿ ಈಗ ನೀವೀಗ. ಇದು ಬಾದಾಮಿ ಚಾಲುಕ್ಯರ ಶಿಲ್ಪಕಲೆಯನ್ನು ಹೋಲುವ ಶಿವಲಿಂಗ ಮತ್ತು ದೇವಸ್ಥಾನವಾಗಿದೆ. ಇಲ್ಲಿ ನೀವು ನೋಡುತ್ತಿರಬಹುದು, ಇದು ಮೊದಲು ಪಶ್ಚಿಮ ಭಾಗದಲ್ಲಿ ದೇವಾಲಯವಿತ್ತು. ಇದನ್ನು ಪುರಾತತ್ವ ಇಲಾಖೆಯವರು ಬಂದು ವಾಯವ್ಯ ಭಾಗದಲ್ಲಿ ಈಗ ಪುನರ್ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಇವುಗಳನ್ನು ಎಲ್ಲೆಲ್ಲಿದ್ದವು ಅಲ್ಲಲ್ಲಿ ಹಾಕಿ ಮೊದಲಿನ ಥರಾನೇ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಭಾಗದಲ್ಲಿರುವ ನಂದಿ ಮೂರ್ತಿಯಾಗಿದೆ. ಅದನ್ನು ಪುನರ್ನಿರ್ಮಾಣ ಮಾಡಿದಾಗ ಇಲ್ಲಿ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ಇವು 12 ಕಂಬಗಳಾಗಿವೆ ಈ ಗರ್ಭಗುಡಿಯಲ್ಲಿ. ಎಷ್ಟು ಹೊತ್ತಿನ ತನಕ ನೀವು ನೋಡಿದ್ದು ಕಾಶಿ ಶಿವಾಲಯವನ್ನು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಶಿವಾಲಯದ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.